ಇವ್ನ್ ಮುಖ ಉಜ್ತಾನೆ ಎಲ್ಲ ಗೊತ್ತಿಲ್ಲ, ಹೆಲ್ಮೆಟ್ ಗಾಡಿ ಮಾತ್ರ ಡೈಲಿ ಉಜ್ತಾ ಇರ್ತಾನೆ. ಊರಿಂದ ಬಂದಾನೆ ಬಿಡೋಕೆ, ಬಿಟ್ಬಿಟ್ಟು ಸಿಕ್ಕ ಮುಚ್ಕೊಂಡು ಹೋಗ್ತೀರಾ? ಪೆಟ್ರೋಲ್ ಕಾಸು ಬೇಕಂತೆ, ಬೇಕೇನಾ? ನಮ್ಮ ಮನೆಯಲ್ಲಿ ಹೆಣ್ಮಗು ಇದ್ರು ವೇಸ್ಟೇ ನೋಡಿ. ನಮ್ಮ ಒಬ್ರೆ ಕಷ್ಟ ಪಡ್ಬೇಕು, ಹುಡುಗಿ ಮಾತ್ರ ಈ ತರ ಇರ್ತಾರೆ. ಏನಾದ್ರು ಕೆಲಸ ಮನೇಲಿ ಹೇಳ್ತಾರಂತ ಓದ್ತಾಳೋ ಇಲ್ಲ ಓದ್ಬೇಕು ಅಂತ ಓದ್ತಾಳೋ ಗೊತ್ತಿಲ್ಲ. ನಿಮ್ಮ ಮನೇಲೂ ಈಗೇನ ಕಮೆಂಟ್ ಮಾಡಿ. ಇವ್ನ ಊರ್ಗ್ ಹೋಗಕ್ ರೆಡಿ ಆಗಿದ್ದ, ನಮ್ಮ ಅಜ್ಜಿಯವ್ರ ಹತ್ರ ಡ್ರಾಪ್ ಹಾಕ್ಸ್ಕೊಂಡು ಇವ್ನ್ಗೊಂದ್ ಭಯ ಹೇಳ್ದೆ. ಪ್ರಪಂಚದಲ್ಲಿ ಯಾರನ್ನ ಬೇಕಾದ್ರೂ ಅರ್ಥ ಮಾಡ್ಕೊಬಹುದು. ವಾಟ್ಸ್ಆಪ್ ಅಲ್ಲಿ ಲವ್ ಫೇಲ್ಯೂರ್ ಸ್ಟೇಟಸ್, ಇನ್ಸ್ಟಾಗ್ರಾಮ್ ಅಲ್ಲಿ ಲವ್ ಸ್ಟೇಟಸ್ ಹಾಕೋನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ. ಇನ್ಸ್ಟಾಗ್ರಾಮ್ ಓಪನ್ ಮಾಡು. ಇದೊಂದು ಬದುಕಿ. ಇವತ್ತು ಆಚೆ ಸ್ವಲ್ಪ ಕೆಲಸ ಇತ್ತು, ರೆಡಿ ಆಗ್ಬಿಟ್ಟು ಇಲ್ಲಿ ಬಂದ್ರೆ ಇವ್ನು ಎಲ್ಗೋಗ್ತಾ ಇರೋದು ಅಂತ ಕೇಳಿ, ಅದಕ್ಕೆ ನಾನೇನ್ ಹೇಳ್ತೀನಿ ನೋಡಿ. ಹೊಸದಾಗ ಕಾಡಿನ ನಾಯಿಗಳು ಬಂದವೆ, ಅದನ್ನ ಹಿಡ್ಕೊಂಡ್ ಬರ್ತೀವಿ, ಸಾರ್ ಮಾಡ್ತೀಯಾ? ಆಚೆ ಸುತ್ಕೊಂಡ್ ಬರೋಷ್ಟ್ರಲ್ಲಿ ಕತ್ಲೆ ಆಗ್ಬಿಟ್ಟಿದೆ. ನಮ್ ಬ್ರೋ ಒಬ್ರದ್ ಮದುವೆಗೆ ಹೋಗ್ಬೇಕಾಯ್ತು. ಟಕ್ಕಂತ ರೆಡಿ ಆಗಿ ಇಲ್ಲಿ ನಮ್ಮ ಹುಡುಗರ ಜೊತೆ ಗಿಫ್ಟ್ ತಗೊಂಡೋಗ್ ಬಂದೆ. ಇವಾಗ ಬೇರೆಯವ್ರ ಮದುವೆ ಗಿಫ್ಟ್ ತಗೊಂತಿರೋದು, ನೆಕ್ಸ್ಟ್ ಇವ್ನ ಮದುವೆಗೆ ಇವನೇ ತಗೊಂಡ್ಬಿಡ್ತಾನೆ. ಯಾಕೋ ಮಗ ಓಡೋಗ್ತೀಯ? ತುಂಬಬೇಕಾ? ತುಂಬ್ತೀನಿ ನೋಡಿ, ನಾಚಿಕೆ ಅಂದ್ರೆ ನಾಚಿಕೆ ಬರ್ತಾನೆ. ವಿಡಿಯೋ ತೆಗಿದ್ರೆ ಸಾಕು ನೋಡಿ. ಅವನು ಸರಿ, ಅವ್ನಿಗೆ ಮದುವೆ ಮಾಡ್ಬೇಕು ಬೇಗ, ನಾಚಿಕೆನೆ ಬಿಡಲ್ಲ ಅಂತ. ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂದ್ರು ಕಾರ್ ಓಡಿಸೋದು ನೋಡಿದೀರಾ? ನೋಡಿ ಅವನೇ ಇವನು. ಗಿಫ್ಟ್ ತಗೊಂಡು ಇಲ್ಲಿ ಬಂದಿದ ತಕ್ಷಣ ನಮ್ಮ ಫ್ರೆಂಡ್ಸ್ ಎಲ್ಲ ಅವ್ನು ಸೆಲ್ಫಿ ಕೊಡಿಬ್ರೋ ಅಂತ ರೇಗಿಸ್ತಾ ಇದ್ರು. ಅದಕ್ಕೆ ನಾನೇ ನಂದೆ ನೋಡ್ರಿ, ಹೋಗಲ್ಲ. ಆ ಜನರಲ್ ಫೋಟೋ ಇಡ್ಸ್ಕೊಳಕ್ ಆಗಿಲ್ಲ, ಗಿಫ್ಟ್ ಏನೋ ಕೊಟ್ವಿ, ಮತ್ತೆ ಫೋಟೋ ಇಡ್ಸ್ಕೊಳ ಅಂತ ಊಟ ಮಾಡೋಕ್ ಬಂದ್ವಿ. ಊಟ ಮುಗಿಸ್ಕೊಂಡು ಇಲ್ಲಿ ಬಂದ್ರೆ ನಮ್ಮ ಹುಡುಗನ್ ಕ್ಯಾಮ್ರಾಮನ್ ಪೋಸ್ಟ್ ಕೊಟ್ಟಿದ್ರು. ಕ್ಯಾಮ್ರಾಮ್ಯಾನ್ ಇಲ್ಲಿ ಅವ್ರಿಬ್ರಿಗೂ ಒಂದ್ ವಿಶ್ ಮಾಡಿ, ಹೀಗೆ ಖುಷಿಯಾಗಿ 100 ವರ್ಷ ಜೊತೆಲಿರಿ ಅಂತ ಹೇಳಿ ಹಾಗೆ ಫೋಟೋ ಇಡ್ಸ್ಕೊಂಡು ಆಚೆ ಬಂದ್ವಿ. ಇವ್ನ ಮನೇಲಿ ಬೀಗ ಕೊಟ್ಬಿಟ್ಟವ್ರೆ, ಕಾರ್ ಎತ್ಕೊಂಡ್ ಬಂದ್ಬಿಟ್ಟವ್ರೆ. ಅದು ನಾನು ಕೊಟ್ಟಿರೋದು ಈಗ ಹತ್ತು ಕರಿತಾನವನು. ಈ ಚಳಿಯಲ್ಲಿ ಯಾರು ಬೈಕಲ್ಲಿ ಹೋಗೋದಂತ ಇವ್ನು ಹೋಗ್ತಿಲ್ಲ, ಅದಕ್ಕೆ ನಾನು ರೇಗಿಸ್ತಾ ಇದೀನಿ ನೋಡಿ. ಬೇರೆ ಫ್ರೆಂಡ್ಸ್ ನೋಡಿದ್ಯಾ ಮಚ್ಚ, ಹಿಂಗ್ ಕೈ ಮೇಲೆ ಇಟ್ಕೊಂಡು ಟೀ ಎಲ್ಲ ಅಟ್ಕೊಂತಾರೆ. ಆಫ್ಟರ್ ಆಲ್ ಗಾಡಿಗೆ ಹತ್ತಾ ಇಲ್ಲ. ಲಾಸ್ಟ್ ಇವ್ನು ಚಳಿಯಲ್ಲಿ ಹೋಗ್ದಿರಾ ನಾನು ಕರ್ಕೊಂಡು ಹೋಗ್ಬಿಟ್ನೆ. ಇಲ್ಲಿಂದ ಇಲ್ಲಿಗೆ ಬರೋಕ್ ಇವ್ನು ನಮ್ಮನ್ನ ಗಾಡಿಯಲ್ಲಿ ಕುತ್ಕೊಂಡ್ ಬಂದಿದ್ದಾನೆ ನೋಡಿ. ಬುಲೆಟ್ ಬರ ಇಟ್ಕೊಂಡಿದ್ಯಾ ಪಟಾಕಿ ಹೊಡಿ ಅಂತ ಹೇಳಿ ಲಾಸ್ಟ್ ಅಲ್ಲಿ ಏನ್ ಕೆಲಸ ಕೊಡ್ತೀವಿ ನೋಡಿ. ಸಾಕ್ಬಿಡ ಹಾಕೋಣ ವಿಡಿಯೋ. ಅವ್ರಪ್ಪ ಮೊನ್ನೆ ಸರ್ವಿಸ್ ಮಾಡಿಸ್ಕೊಂಡ್ ಬಂದವ್ರಂತೆ, ಅವ್ರ ಅಪ್ಪಗೆ ಸ್ವಲ್ಪ ಶೇರ್ ಮಾಡಿ ಈ ವಿಡಿಯೋ. ಹಾಕ್ತಿರಿ ನೋಡ, ಆಮೇಲೆ ರಿಯಾಕ್ಷನ್, ನಿಮ್ಮ ಅಪ್ಪ ರಿಯಾಕ್ಷನ್ ಹೇಳು. ಹಾಗೆ ಕಾರತ್ ನಾವು ಮನೆ ಕಡೆ ಬಂದ್ವಿ. ಕಿಶೋರ್ ಬರ್ತೀವಿ ಬಾಯ್. ಹೀರೋ ಅಪ್ಪ ಅವ್ನು ಎಷ್ಟೇ ಆದ್ರು